ಕೆಫೆಯಲ್ಲಿ ನರಮೇಧಕ್ಕೆ ಶಂಕಿತ ಉಗ್ರನಿಂದ ಸಂಚಾಗಿದೆಯಾ? ಚೋರು ಯಾಮಾರಿದ್ರು ಕೂಡ ನಡೀತಾ ಇತ್ತು ದೊಡ್ಡ ದುರಂತ. ಕೆಫೆಯಲ್ಲಿ ನರಮೇಧಕ್ಕೆ ಶಂಕಿತ ಉಗ್ರನಿಂದ ಸಂಚಾಗಿದೆಯಾ ಅನ್ನೋ ಅನುಮಾನ ಈಗ ಮೂಡ್ತಾ ಇದೆ. ಸ್ವಲ್ಪ ಯಾಮಾರಿದ್ರು ಕೂಡ ದೊಡ್ಡ ದುರಂತ ನಡೀತಾ ಇದೆ. ಬಾಂಬ್ ಸ್ಫೋಟವಾಗ್ತಿದ್ದ ಹಾಗೇನೆ ಮೇಲ್ಭಾಗ ಏನಿದೆ ಅಲ್ಲಿಗೆ ಸಿಡಿದಿದೆ. ಒಂದು ವೇಳೆ ಅಡ್ಡ ಸ್ಫೋಟ ಆಗಿದ್ರೆ 10 ರಿಂದ 15 ಮಂದಿ ಸಾಯುವಂತ ಚಾನ್ಸಸ್ ಇತ್ತು. ಅದೃಷ್ಟವಶಾತ್ ಯಾವುದೇ ಸಾವು ನೋವು ಹೆಚ್ಚಾಗಿ ಆಗಿಲ್ಲ. ಸ್ಫೋಟದಿಂದ ರಾಮೇಶ್ವರಂ ಕೆಫೆ ಶೀಟ್ ಪೂರ್ತಿ ಹಾನಿಯಾಗಿದೆ. ಕೆಫೆಯಲ್ಲಿ ಅಳವಡಿಸಿದಂತ ಗಾಜುಗಳು ಪುಡಿ ಪುಡಿಯಾಗಿವೆ. ಬಾಂಬ್ ಸ್ಫೋಟ ಆಗ್ತಿದ್ದ ಹಾಗೇನೆ ಗಾಜಿನ ಪೀಸ್ಗಳಲ್ಲಿ ಸಿಡಿದಿವೆ. ಎಲ್ಲಾ ಕಡೆ ಕೂಡ ಅದು ಸಿಡಿದಿದೆ. ಸೊ ಹಲವು ಗ್ರಾಹಕರಿಗೆ ಗಾಯ. ಈ ವೇಳೆ ಬೆಚ್ಚಿ ಬಿದ್ದು ಹೊರಗೆ ಓಡಿ ಬಂದಂಥ ಗ್ರಾಹಕರು ಆ ಒಂದು ಫುಟೇಜನ್ನು ನೋಡ್ಬೋದು ಹೇಗೆ ಬ್ಲಾಸ್ಟ್ ಆಗಿದೆ ಅಂತ. ಬ್ಲಾಸ್ಟ್ ಆಗ್ತಿದ್ದ ಹಾಗೇನೆ ಒಂದ್ ಕಡೆ ರಾಮೇಶ್ವರಂ ಕೆಫೆಯ ಸಿಬ್ಬಂದಿ, ಇನ್ನೊಂದ್ ಕಡೆ ಗ್ರಾಹಕರು ಎಲ್ಲರೂ ಕೂಡ ತಿಮ್ಮಪ್ಪ ಗೌರಿ ಮೀನು ಸಾಕಣೆ ಮಾಡಿ ವರ್ಷಕ್ಕೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಸಿಕ್ಕಾಪಾಲಾಗಿ ಹೊಡಿದ್ದಾರೆ. ನೀವು ನೋಡ್ತಾ ಇದ್ರೆ ಎಕ್ಸಾಕ್ಟ್ಲಿ ಆ ಟೈಮ್ ಏನಿದೆ 12:55. ಸೊ ಬ್ಲಾಸ್ಟ್ ಆಗ್ತಿದ್ದ ಹಾಗೇನೆ ಆ ಸೌಂಡ್ ಹಾಗೇನೆ ಹೊಗೆ ಇದೆಲ್ಲವೂ ಕೂಡ ವಿಪರೀತವಾಗಿ ಹರಡಿದ್ರಿಂದ ಎಲ್ಲ ಸಿಕ್ಕಾಪಾಲಾಗಿ ಹೊಡಿದ್ದಾರೆ. ಇನ್ನು ಪೊಲೀಸರಿಗೆ ಸುಳಿವೆ ಸಿಗದಂತೆ ನಿನ್ನೆ ಬೆಳಗ್ಗೆ 11:35ಕ್ಕೆ ಕೆಫೆಗೆ ಶಂಕಿತ ಉಗ್ರ ಎಂಟ್ರಿ ಕೊಟ್ಟಿದ್ದಾನೆ. ಕಪ್ಪು ಬ್ಯಾಗ್ ಹೆಗಲಿಗೆ ಹಾಕೊಂಡು ಆಗಮಿಸಿರುವಂತಹ ಶಂಕಿತ ಟೈಮರ್ ಫಿಕ್ಸ್ ಮಾಡಿ ಬಾಂಬ್ ಜೊತೆಗೆ ಈತ ಕೆಫೆಗೆ ಎಂಟ್ರಿ ಆದ. ಮಧ್ಯಾಹ್ನ 12:55ಕ್ಕೆ ಸರಿಯಾಗಿ ಟೈಮನ್ನು ಆತ ಫಿಕ್ಸ್ ಮಾಡಿ ಆ ಟೈಮ್ಗೆ ಬ್ಲಾಸ್ಟ್ ಆಗಬೇಕು ಅಂತ ತಗ್ಲಾಕೊಳ್ಳದಂತೆ ಮಾಡಿದ್ದಂಥ ಖತರ್ನಾಕ್ ಐಡಿಯಾ. ತಾನು ಕೂಡ ಸೇಫ್ ಆಗಿ ನೀಟಾಗಿ ಅದನ್ನು ಪ್ಲೇಸ್ ಮಾಡಿ, ಜೊತೆಗೆ ರವೆ ಇಡ್ಲಿ ಖರೀದಿ ಮಾಡಿ ಆನ್ಲೈನ್ ಪೇಮೆಂಟ್ ಕೂಡ ಮಾಡಿಲ್ಲ. ಫೋನ್ ಪೇ ಗೂಗಲ್ ಪೇನಲ್ಲಿ ಪಾವತಿಸದೆ ಸಂಚನ್ನ ರೂಪಿಸಿದ್ದಾನೆ. ಕೇವಲ ನಗದು ನೀಡಿ ರವೆ ಇಡ್ಲಿಯನ್ನ ಖರೀದಿ ಮಾಡಿದ್ದ. ಸಾಮಾನ್ಯವಾಗಿ ಈಗ ಆನ್ಲೈನ್ ಪೇಮೆಂಟ್ ಇರುತ್ತೆ, ಫೋನ್ ಪೇ ಗೂಗಲ್ ಪೇ ಹೀಗೆ. ಆದರೆ ಈತ ಕ್ಯಾಶ್ ನೀಡಿ ಎಲ್ಲೂ ಕೂಡ ಆತನ ಕುರುಹುಗಳು ಸಿಗಬಾರ್ದು ಅಂತ, ಅಂದರೆ ಆನ್ಲೈನ್ನಲ್ಲಿ ಸಿಗಬಾರ್ದು ಅಂತ. ಬಟ್ ಆಫ್ಕೋರ್ಸ್ ಅಲ್ಲಿ CCTV ಅಲ್ಲಿ ಕ್ಯಾಪ್ಚರ್ ಆಗಿದೆ. ಆದರೆ ಅಲ್ಲಿಂದ ಪ್ರತಿಯೊಂದರಲ್ಲೂ ಕೂಡ ಆತ ಭಾಳ ಎಚ್ಚರಿಕೆಯಿಂದ 1 ಗಂಟೆ ಮುಂಚೆನೇ ಆ ಬ್ಯಾಗನ್ನು ಅಲ್ಲಿ ಪ್ಲೇಸ್ ಮಾಡಿ ಎಕ್ಸಾಕ್ಟ್ಲಿ 1 ಗಂಟೆಯ ನಂತರ ಅದು ಬ್ಲಾಸ್ಟ್ ಆಗೋ ಹಾಗೆ ಟೈಮನ್ನು ಸೆಟ್ ಮಾಡಿರೋದು. ಸೊ ಆಲ್ಮೋಸ್ಟ್ 11:35ಕ್ಕೆ ಕೆಫೆಗೆ ಶಂಕಿತ ಉಗ್ರ ಎಂಟ್ರಿ ಆಗ್ತಾನೆ. ಒಂದು ರಶೀದಿಯನ್ನು ಪಡೆದು ಅಲ್ಲಿ ರವೆ ಇಡ್ಲಿಯನ್ನು ಆರ್ಡರ್ ಮಾಡಿ ಅದನ್ನು ಭಾಳ ಅರ್ಜೆಂಟ್ನಲ್ಲಿ ಅಲ್ಲಿ ಸೇವಿಸಿ ಅದಾದಮೇಲೆ ಆತ ಅಲ್ಲಿಂದ ಬ್ಯಾಗ್ ಇಟ್ಟು ಎಸ್ಕೇಪ್ ಆಗಿದ್ದಾನೆ. ಸೊ ಆತ ಹೋದ ನಂತರ ಸರಿಯಾಗಿ 1 ತಾಸಿಗೆ ಇದು ಬ್ಲಾಸ್ಟ್ ಆಗಿದೆ, 1 ಗಂಟೆ ನಂತರ. ಜೊತೆಗೆ ಆತ ಆನ್ಲೈನ್ ಪೇಮೆಂಟ್ ಕೂಡ ಮಾಡಿಲ್ಲ. ಏನು ಆಹಾರವನ್ನು ಅಲ್ಲಿ ಖರೀದಿ ಮಾಡಿದ್ದ ಅದನ್ನು ಆನ್ಲೈನ್ ಈ QR ಕೋಡ್ ಮೂಲಕ ಆತ ಅಲ್ಲಿ ಪೇ ಮಾಡಿಲ್ಲ, ಕ್ಯಾಶ್ನಲ್ಲೇ ಕೊಟ್ಟು ಹೋಗಿದ್ದಾನೆ. ಸೊ ಆ ಮೂಲಕ ಏನಾದರೂ ಲಿಂಕ್ ಸಿಗ್ಬೋದು ಅನ್ನೋ ಒಂದು ಕಾರಣದಿಂದಾಗಿ ಇದು ರಾಮೇಶ್ವರಂ ಕೆಫೆಯಲ್ಲಾದಂಥ ಬ್ಲಾಸ್ಟ್ಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಈಗ ಒಂದಷ್ಟು ಡೀಟೇಲ್ಸನ್ನು ನೀಡ್ತಾ ಇದ್ದೀವಿ. ಕ್ಷಣಕ್ಕೂ ಕೂಡ ಒಂದಷ್ಟು ಎಕ್ಸ್ಕ್ಲೂಸಿವ್ ಡೀಟೇಲ್ಸನ್ನು TV9 ನಿಮ್ಮ ಮುಂದೆ ಇಡ್ತಾ ಇದೆ.